ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸಂಡೇ, ಮಂಡೇ, ಟ್ಯೂಸ್ಡೇ ಆ್ಯಂಡ್ ಇವತ್ತು ಸೇರಿ ವೆನ್ಸ್ಡೇ 4 ದಿನದ್ದು ಸೇರಿ ಒಂದು ಸ್ವಲ್ಪ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡು ಆಲ್ 4 ಡೇಸ್ ವ್ಲಾಗ್ಸ್ನ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಹೋಗಿ ನೋಡ್ಕೊಂಬರ್ತೀನಿ. ಹೇ ಗೈಸ್, ನಿನ್ನೆ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ನಿನ್ನೆ ಅಷ್ಟು ಮಾಡೋಕ್ಕಾಗಲಿಲ್ಲ ನನಗೆ, ಹಾಗಾಗಿ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫುಲ್ ಒಂದು 2 ವಾರ ಆಗಿತ್ತು ಅನ್ಸುತ್ತೆ ತಲೆಗೆಲ್ಲ ಎಣ್ಣೆ ಹಚ್ಚಿಸ್ಕೊಂಡು ತಲೆ ಮಸಾಜ್ ಮಾಡಿಸ್ಕೊಳ್ಳೋಕೆ. ಫುಲ್ ಎಷ್ಟು ತಲೆನೋವು ಬರೋದು ಮತ್ತೆ ನನ್ನ ಹೇರ್ ಫುಲ್ ಒಂಥರ ಹಾಳಾಗೋ ಥರ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಎಣ್ಣೆಲ್ಲ ಹಚ್ಚಿಸ್ಕೊಂಡು ತಿಂಡಿ ಮಾಡಬೇಕು ಅಂತ ಅಂದ್ಬಿಟ್ಟು ತಿಂಡಿಗೆ ಇವತ್ತು ಟೊಮೆಟೊ ಬಾತ್ ಆ್ಯಂಡ್ ಒಂದು ಬನಾನಾ ತಗೊಂಡಿದ್ದೀನಿ. ಹೆಂಗಿದ್ರು ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡಲ್ಲ, ಸೊ ಹಂಗಾಗಿ ಫ್ರೆಶ್ ಅಪ್ ಆಗಲೇಬೇಕು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಫೇಸ್ ವಾಶ್ ಎಲ್ಲ ಏನು ಮಾಡಿಲ್ಲ, ಬ್ರಷ್ ಮಾಡಿದ್ನಲ್ಲ ಮಾರ್ನಿಂಗು, ಹಾಗೆ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ. ಫಸ್ಟ್ ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಬೇಕು. ಬನ್ನಿ ಈಗ ಟೊಮೆಟೊ ಬಾತ್ನ ಟೇಸ್ಟ್ ಮಾಡುವ ಟೈಮ್. ನಮ್ಮಮ್ಮ ಮಾಡಿರೋದು ಸುಡೋದು ಇಟ್ಕೊಂಡ್ಬಿಟ್ಟೆ ಬಾಯಿಗೆ. ಚೆನ್ನಾಗಿದೆ. ನಮ್ಮಮ್ಮ ಏನ್ ಗೊತ್ತಾ, ಈ ರೈಸ್ಗಳು ಅಂಡ್ ಏನು ಈ ಮಸಾಲಾ ಸಾಂಬಾರೆಲ್ಲ ಹಾಕಿ ಮಾಡ್ತಾರಲ್ಲ, ಅದೆಲ್ಲ ಸಖತ್ತಾಗಿ ಮಾಡ್ತಾರೆ. ಫುಲ್ ಒಂಥರ ನಾನ್ ವೆಜ್ ಟೇಸ್ಟ್ ಕೊಡೋ ಥರ ಮಸ್ತ್ ಇರುತ್ತೆ. ಫಸ್ಟ್ ಇವಾಗ ತಿನ್ಬಿಡ್ತೀನಿ ಗೈಸ್, ಹೊಟ್ಟೆ ಹರಿತಾ ಇದೆ. ಇಲ್ಲಿ ನೋಡಿ ಗೈಸ್, ತೊಟ್ಲು ಹೆಂಗ್ ಉಸಿರಾಡ್ತಿದೆ ನೋಡಿ. ಅದು ಬದುಕಿಲ್ಲ ಅನ್ನೋ ಥರ ಅನ್ಸೈತೆ ನೋಡ್ರಿ, ಕೈಯಲ್ಲಿ ಹೆಂಗೆ ಹಿಡ್ಕೊಂಡೈತೆ. ಇದನ್ನು ನಮ್ಮ ಕಡೆ ತೊಟ್ಲು ಅಂತೀವಿ, ಎಲ್ಲರ ಕಡೆನೂ ಹಿಂಗೆ ಅಂತಾರ. ಕಮೆಂಟ್ ಮಾಡಿ. ಅದು ಬದುಕಿಲ್ವೇನೋ ಅಂತ ಅನಿಸುತ್ತೆ ನೋಡಿರಿ, ಬಟ್ ಕೈಯನ್ನು ಹೆಂಗೆ ಹಿಡ್ಕೊಂಡಿದೆ. ಅಯ್ಯೋ ಬ್ಲರ್ ಕಾಣಿಸ್ತಿದೆ, ಕ್ಯಾಮ್ರಾ ಸಪೋರ್ಟ್ ಮಾಡ್ತಾಯಿಲ್ಲ. ಈಗ ಚೆನ್ನಾಗಿ ಕಾಣ್ತಿದೆ ನೋಡಿ. ಬಿಟ್ಟು ಬಿಟ್ರೆ ಅದನ್ನೇ ಸಾಯಿಸ್ಬಿಡ್ತಾಳೆ. ಬಿದ್ದಾಯ್ತು. ಇದನ್ನ ಹೆಂಗೆ ಗೊತ್ತಾ ಗೈಸ್, ಇದನ್ನ ಒಂದು ಗಿಡ ಬರೋದು, ಅದನ್ನೆಲ್ಲ ಫುಲ್ ಹಿಂಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಕಿತ್ಕೊಂಡ್ಬಿಟ್ಟು ಎಲ್ಲ ಈ ಪೊರ್ಕೆ ಥರ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಟ್ಬಿಟ್ಟು ಇದೆಲ್ಲ ಹಾರಾಡೋದಲ್ಲ, ಮಳೆಗಾಲದಲ್ಲಿ ಹಾರಾಡೋದಲ್ಲ, ಇದನ್ನ ಫುಲ್ ಎಲ್ಲ ಹೊಡೆದು ಯಾರು ಜಾಸ್ತಿ ಈ ಥರ ಹುಳನ ಏನು ಮಾಡ್ತಾರೆ ಅಂದರೆ ಹೊಡೆದು ಎಲ್ಲ ಮಾಡ್ಕೊಂಡಿರ್ತಾರೆ, ಅವರು ವಿನ್ ಅನ್ನೋ ಥರ ಅದೆಲ್ಲ ಆಟ ಆಡ್ತಾ ಇದ್ವು ನಾವು. ಪಾಪ ಅರ್ಧ ಜೀವ ಐತೆ. ಕತ್ರೇನೂ ಅಲ್ಲ, ಏನೂ ಅಲ್ಲ ಬಿಡು. ಹುಳ ಹಾಕ್ಬಿಡ್ತೀನಿ ನೀನೇನ ಜಾಸ್ತಿ ಮಾತಾಡಿದ್ರೆ. ಅದೆಲ್ಲ ಮುಟ್ಟಬಾರ್ದು. ಏನ ನೆಟ್ಟಿಗೆ ಮಾತಾಡಕ್ಕೆ ಬರಲ್ಲ ಗೈಸ್ ಅವಳಿಗೆ. ತೊದ್ಲಿ ತೊಗ್ಲಿ ಎಲ್ಲಿಲ್ಲ, ನಾನು ತೊದ್ಲಿ ಎಂದೆ. ತೊದ್ಲಿ ನೆಟ್ಟಿಗೆ ಮಾತಾಡಕ್ಕೆ ಬರಲ್ಲ. ನನಗೆ ಇನ್ಸೆಕ್ಟಲ್ಲಿ ತುಂಬ ಇಷ್ಟ ಆದಂದರೆ ಸ್ಪೈಡರ್ ಮತ್ತು ಈ ಎರಡೂ ನನಗೆ ಒಂದು ಸ್ವಲ್ಪನೂ ಭಯ ಇಲ್ದಂಗೆ ಬಿಡ್ತೀನಿ. ಬಿಕಾಸ್ ಇಷ್ಟ ಇದೆಲ್ಲ ಅಂದರೆ ಹಾರಾಡ್ತಿತ್ತು, ಇದ್ರಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡ್ತಿದ್ವಲ್ಲ, ಹಾಗಾಗಿ ಸ್ಪೈಡರ್ ಯಾಕೆ ಇಷ್ಟ ಅಂತ ಅಂದರೆ, ನಾವು ಎಷ್ಟು ಹಾಳು ಮಾಡಿದ್ರೂ ಅದು ಅದ್ರದ್ದು ಬಲೆನ ಮತ್ತೆ ಕಟ್ತಾನೆ ಇರುತ್ತೆ. ಅದೊಂಥರ ಇನ್ಸ್ಪಿರೇಷನ್ ಕೂಡ ಹೌದು. ಹಾಗಾಗಿ ಅದಂದರೆ ತುಂಬ ಇಷ್ಟ, ಅದನ್ನು ಮುಟ್ಟೋದಕ್ಕೂ ಇಷ್ಟ. ಬಟ್ ಏನಂತಂದರೆ ಅದು ಮುಟ್ಟಿದ ತಕ್ಷಣ ಬೇಗ ಹಾಳಾಗ್ಬಿಡುತ್ತೆ, ಅದು ಬೇಜಾರು. ಈಗ ಫ್ರೆಶ್ ಅಪ್ ಆಗಿ ಬಂದೆ, ತಲೆಗೆ ಎಣ್ಣೆ ಹಾಗೆ ಇಟ್ಟಿದ್ದೀನಿ. ಬಿಕಾಸ್ ತುಂಬ ದಿನ ಆಗಿತ್ತಲ್ಲ ಎಣ್ಣೆ ಹಚ್ಚಿ, ಹಾಗಾಗಿ ತಲೆನೋವು ಬರೋದು ಹಂಗೆ ಮಾಡ್ತಾಯಿತ್ತು. ಹಾಗಾಗಿ ಒನ್ ಡೇ ಫುಲ್ ಬಿಡೋಣ ಅಂತ ಅಂದ್ಬಿಟ್ಟು, ನಾಳೆ ತಲೆ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹಾಗೆ ಬಿಟ್ಟಿದ್ದೀನಿ. ಇವಾಗ ಹೋಗ್ಬಿಟ್ಟು ಊಟ ಮಾಡಬೇಕು. ನಮ್ಮಮ್ಮ ಮೊಟ್ಟೆ ಪಲ್ಯ ಮಾಡಿದ್ದಾರೆ, ಮಸ್ತಿರುತ್ತೆ, ಹೋಗಿ ತಿನ್ಬೇಕೀಗ. ಚಿಯಾ ಸೀಡ್ಸ್ ನೆನೆಯೋಕ್ಕಾಗ್ತಾಯಿಲ್ಲ, ತುಂಬ ದಿನ ಆಗಿಬಿಟ್ಟಿದೆ. ನಾವು ಚಿಯಾ ಸೀಡ್ಸ್ನ ಮಾರ್ನಿಂಗೇ ಕುಡಿದ್ಬಿಟ್ಟು ಈಗ ತಿನ್ಕೊಂಡ್ಬಂದೆ ಗೈಸ್. ಮೊಟ್ಟೆ ಪಲ್ಯ ಮಾಡಿದ್ರು, ಅದಕ್ಕೆ ಕಡಲೆಪುರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಚೆನ್ನಾಗಿರುತ್ತೆ. ಬಟ್ ಇನ್ನೇನು ಮಾರ್ನಿಂಗ್ ರೈಸ್ ತಿಂದಿದ್ದೆ, ನನಗೆ ರೈಸ್ ತಿನ್ಬೇಕಂತ ಅನ್ನಿಸ್ತಿರ್ಲಿಲ್ಲ. ಅದಕ್ಕೆ ಮುದ್ದೆ ಮತ್ತೆ ಮೊಟ್ಟೆ ಪಲ್ಯಕ್ಕೇನೆ ಮಾಡ್ಬೇಕಾದ್ರೆ ಅದು ಕಡಲೆಪುರಿ ಹಾಕೋದಕ್ಕಿಂತ ಮುಂಚೆನೆ ತೆಗೆಸ್ಕೊಂಡು ಇಟ್ಕೊಂಡು ಅದನ್ನ ಸ್ವಲ್ಪ ತಿನ್ಬಿಟ್ಟು ಬಂದೆ. ರೈಸ್ ಕ್ಯಾನ್ಸಲ್ ಮಾಡಿ ಬರೀ ಮುದ್ದೆ ಮತ್ತೆ ಮೊಟ್ಟೆ ಪಲ್ಯ ತಿನ್ಕೊಂಡು ಈಗ ಬಂದೆ.
ಇವಾಗ ಅಸೈನ್ಮೆಂಟ್ ಬರೀಬೇಕು ಅಂತ ಬಂದಿದ್ದೀನಿ. ಬೆಳಗ್ಗೆಯಿಂದ ಬರೀತಿದ್ದೀನಿ ಗೈಸ್. ವಿಡಿಯೋ ಮಾಡೋಣ ಅಂತ ತಕೊಂಡೆ ಫೋನ್ನ, ಅದ್ ಸೈಡ್ಗೆ ಇಟ್ಬಿಟ್ಟು ಬೆಳಗ್ಗೆಯಿಂದ ಬರಿತಾ ಇದ್ದೀನಿ. ಎಷ್ಟು ಬರೆದ್ರು ಮುಗಿತಾ ಇಲ್ಲ. ಒಂದೊಂದು ಕ್ವಶನ್ಗೆನೆ 1.5 ಪೇಜ್ 2 ಪೇಜ್ ಆನ್ಸರ್ ಸಾಕಾಗ್ಬಿಟ್ಟೈತೆ ಬೆಳಗ್ಗೆಯಿಂದ. ನನ್ನ ಫೀಸ್ ಅಲ್ಲಿ ಲೈಕ್ ನನ್ನ ಫೀಸ್ ಕ್ಲಿಯರೆನ್ಸ್ ಸ್ವಲ್ಪ ಇಗ್ನೋರ್ ಮಾಡಿ, ಬಿಕಾಸ್ ಇನ್ನೇನ್ ಮಲಗೋ ಟೈಮ್ ಆಯ್ತಲ್ಲ. ಮತ್ತೆ ಮಲ್ಬೇಕಾದ್ರೆ ಅದು ಏನಂತಾರೆ ಸ್ಕಿನ್ ಕೇರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಮತ್ತೆ ಅದ್ ಯಾಕೆ ಎಲ್ಲ ಹಚ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹಂಗೇನೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಬೇರೆ ಎಣ್ಣೆ ಹಾಕಿದ್ದೀನಲ್ಲ, ಸ್ವಲ್ಪ ಅದು ಎಣ್ಣೆ ಎಲ್ಲ ಫೇಸಿಗೆ ಇಳ್ಕೊಂಡ್ಬಿಟ್ಟಿರುತ್ತೆ. ಫುಲ್ ಎಲ್ಲ ಒಂಥರ ಸಪ್ಪೆ ತರ ಕಾಣ್ತಾ ಇರುತ್ತೆ. ಅದನ್ನ ಅಡ್ಜಸ್ಟ್ ಮಾಡ್ಕೊಡಿ ಅಷ್ಟೇ ಗೈಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಕ್ಚುಲಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಈ 4 ದಿನದ ಬ್ಲಾಗ್ನು ಇದು ಒಂದೇ ಬ್ಲಾಗಲ್ಲಿರುತ್ತೆ. ಇದನ್ನು ನಾನು ಲಾಸ್ಟ್ ಡೇ ಅಂತಂದರೆ ವೆನ್ಸ್ಡೇ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ದೀಪಾವಳಿ ಹೆಂಗಿರುತ್ತೆ ಅದ್ರ ಜೊತೆಗೆ ನನ್ನ ಭಾನುವಾರ ಹೆಂಗಿತ್ತು ಅದೆಲ್ಲನೂ ಇದೇ ವಿಡಿಯೋದಲ್ಲಿ ನೋಡಿ ನೀವು. ಆ್ಯಂಡ್ ಈಗ ನೈಟ್ ಚಿಯಾ ಸೀಡ್ಸ್ ನಾನು ನೆನೆಸಿಟ್ಟಿದ್ದೆ ಕುಡಿಬೇಕಂತ ಅಂದ್ಬಿಟ್ಟು, ಅದಲ್ಲಿಟ್ಟಿದ್ದೆಲ್ಲ ಫುಲ್ ಕೆಳಗಡೆ ಬಂದ್ಬಿಟ್ಟಿದೆ. ಫಸ್ಟು ಇದನ್ನು ಕುಡಿಬೇಕು. ಇದರಿಂದ ಚಿಯಾ ಸೀಡ್ಸಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಗೈಸ್. ಈಗ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂತಂದ್ರು ಅಷ್ಟೇ ಅದನ್ನು ನೈಟ್ ಫುಲ್ ಸೋಕ್ ಮಾಡಿ ಮಾರ್ನಿಂಗ್ ಕುಡಿದ್ರೆ, ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿಬೇಕು. ಅದು ಬಿಟ್ಟರೆ ಬಾಡಿನ ಕೂಲಾಗಿ ಇಟ್ಕೊಳುತ್ತೆ. ನಾವು ನೀರು ಕುಡಿತೀವಲ್ಲ ಅದ್ರ ಜೊತೆ ಹಾಕೊಂಡು ಕೂಡ ಕುಡಿಬೋದು. ಬಾಡಿ ಕೂಲಾಗಿರುತ್ತೆ. ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ವಿ. ಫುಲ್ ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತಾ ಇದೆ. ಅಂಡ್ ಇವಾಗ ಒಂದು ಸ್ನಾಕ್ ರೆಸಿಪಿ ಮಾಡ್ಬೇಕಂತ ಅನ್ನಿಸ್ತು. ಸೊ ಅದನ್ನ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ. ಬಟ್ ಆ ವಿಡಿಯೋ ಯಾವಾಗ ಹಾಕಿರ್ತೀನಿ ಅಂತಂದ್ರೆ, ಇವತ್ತು ಸೋಮವಾರ ಅಲ್ವಾ, ಸೋಮವಾರ ಇವತ್ತೇ ಹಾಕ್ತೀನಿ. ಅಂಡ್ ಇದು 1-2 ದಿನ ಲೇಟ್ ಆಗುತ್ತೆ ಅಂತಂದ್ರೆ ಬುಧವಾರ ಇದನ್ನ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಹೋಗಿ ಕಿಚನ್ ಎಲ್ಲ ಏನ್ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೋಬೇಕು. ಅದಾದ್ಮೇಲೆ ನನಗೆ ಅಸೈನ್ಮೆಂಟ್ ಸ್ವಲ್ಪ ಬರೆಯೋದಿದೆ. ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ ಅಸೈನ್ಮೆಂಟ್ ಬರೀಬೇಕು. ಅಂಡ್ ಇವತ್ತಿಂದ ದೀಪಾವಳಿ ಅಲ್ವಾ, ಹ್ಯಾಪಿ ದಿವಾಳಿ ಎಲ್ರಿಗೂ. ದೀಪಾವಳಿ ಆಗಿರೋದ್ರಿಂದ ಪೂಜೆ ಮಾಡೋದಿರುತ್ತೆ, ದೀಪ ಹಚ್ಚೋದೆಲ್ಲ ಇರುತ್ತೆ. ಸೊ ಒಂದೊಂದೇ ಮುಗಿಸ್ಕೊಂತಾ ಹೋಗ್ಬೇಕು. ಈಗ ಫಸ್ಟ್ ಹೋಗ್ಬಿಟ್ಟು ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಪ್ರೋಟೀನ್ಗೆ ಅಂತಂದ್ಬಿಟ್ಟು ಸ್ವಲ್ಪ ಕಾಳುಗಳನ್ನ ನೆನೆಸಿಡ್ತಾ ಇದ್ದೀನಿ. ಸೊ ಇಲ್ಲಿ ಹೆಸರು ಕಾಳು ಮತ್ತು ಪೀನಟ್ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುರುಳಿಕಾಳನ್ನು ಸೇರಿಸ್ಕೊಳ್ತೀನಿ. ಒಂದು ಬೌಲಲ್ಲಿ ಎಲ್ಲ ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಅದು ಸ್ವಲ್ಪ ಹೆಸರು ಕಾಳೆಲ್ಲ ಮೊಳಕೆ ಬರಲಿ ಅಂತ ಅಂದ್ಬಿಟ್ಟು ನೆನೆಯೋಕೆ ಇಟ್ಟಿದ್ದೀನಿ. ಮೇ ಬಿ 1 or 2 ಡೇಸ್ ಆಗಬಹುದು. ನಮಗೆ ಬೇಕಂತಂದರೆ ಇದನ್ನೆಲ್ಲ ಫಸ್ಟೇ ಮಾಡ್ಕೊಬಿಡ್ಬೇಕು. ನನಗೆ ಇವಾಗ ಹಾಲಿಡೇ ಇರೋದ್ರಿಂದ ನಾನು ಓಕೆ, ಇನ್ನೇನು ಕಾಲೇಜ್ಗೆ ಇನ್ನೂ 2 ದಿನ ಐತಲ್ಲ. ಸೊ ಹಾಗಾಗಿ ಇವಾಗ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ಬಟ್ಟೆನೂ ಫುಲ್ ಕ್ಲೀನಾಗಿ ಇಡಬೇಕು ಗೈಸ್. ಹೆಂಗೆ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ರು 1-2 ವಾರ ಇರ್ಬೋದೇನೋ ಅಷ್ಟೇ. ಅದು 2 ವಾರನೂ ಬಟ್ಟೆ ತೆಗ್ದಿರ್ತೀನಲ್ಲ ಅದೆಲ್ಲ ತೆಗಿತೀನಿ ಅಷ್ಟೇ ನಾನು. ಜಸ್ಟ್ ಮತ್ತೆ ಅದನ್ನೆಲ್ಲ ಇಡಬೇಕು ಅಂತಂದರೆ ಆಗಲ್ಲ. 1 ವಾರ ಇರ್ಬೋದು ಅಷ್ಟೇ. ಎಲ್ಲ ಮತ್ತೆ ಮೆಸ್ ಫುಲ್ ಹಿಂಗಾಗೈತೆ. ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಎಲ್ಲ ಯಾವ್ಯಾವ ಟಾಪ್ಸ್ ಒಂದು ಕಡೆ, ಪ್ಯಾಂಟ್ಸ್ ಒಂದು ಕಡೆ, ಆ ಥರ ಎಲ್ಲ ಇಡಬೇಕು. ಈಗ ಫ್ರೆಶ್ ಅಪ್ ಆಗಿ ಬಂದೆ ಗೈಸ್. ಹೊಟ್ಟೆ ಹಸಿತಿದೆ. ಇವಾಗ ಹೋಗ್ಬಿಟ್ಟು ಏನಾದರೂ ತಿನ್ನಬೇಕು. ತಿಂಕ ನೆನ್ನೆ ಅದು ಏನು ಕಾಳುಗಳೆಲ್ಲ ನೆನೆಸಿಟ್ಟಿದ್ದೀನಿ. ಸೊ ಈಗ ಅದನ್ನು ಬೇಯಿಸೋಣ ಹೋಗ್ಬಿಟ್ಟು. ಅದ್ರ ಜೊತೆಗೆ ಮಾರ್ನಿಂಗೇ ದಾಳಿಂಬೆ ಸುಳಿದಾಕಿದ್ದೀನಿ, ತಿನ್ನಬೇಕು ಅದನ್ನು ಹೋಗ್ಬಿಟ್ಟು. ಹೆಂಗೆ ಹೇಳ್ತಾ ಇದ್ದೀನಿ. ಇವತ್ತಿನ ನನ್ನ ಲಂಚ್ ಬಂದು ಇಲ್ಲಿ ಈ ಕಾಳುಗಳನ್ನೆಲ್ಲ ಇಟ್ಟಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೋಬೇಕು. ಬಿಕಾಸ್ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಇದು ದಾಳಿಂಬೆನ ಸುಳಿದಿಟ್ಕೊಂಡಿದ್ದೀನಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಇದನ್ನು ಬೇಯೋದಕ್ಕಿಡೋಣ. ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಬಿಡ್ತೀನಿ. ಸ್ವಲ್ಪನೇ ಆ್ಯಡ್ ಮಾಡ್ತೀನಿ. ಸೊ ಬೇಕಾದರೆ ನಾನು ಏನು ಬೇಯ್ದಿದ್ದೆಲ್ಲ ಆದಮೇಲೆ ನಾನು ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ಫಸ್ಟ್ ಅದು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಪ್ಲೇಟ್ನ ಮುಚ್ತಾ ಇದ್ದೀನಿ. ಅಷ್ಟರಲ್ಲಿ ತುಂಬ ಹೊಟ್ಟೆ ಸಿಗ್ತಿದೆ, ಇದನ್ನು ತಿನ್ಕೊಬಿಡೋಣ.
ವೆರಿ ಹೈ ಪ್ರೋಟೀನ್. ಈ ಥರ ಕಾಳುಗಳನ್ನೆಲ್ಲ ತಿನ್ನೋದ್ರಿಂದ ಏನು ಯೂಸ್ ಅಂತ ಅನ್ನೋದಾದರೆ ಇಟ್ಸ್ ವೆರಿ ಹೈ ಪ್ರೋಟೀನ್, ಬಾಡಿ ಫುಲ್ ಹೆಲ್ದಿ ಆಗಿರುತ್ತೆ. ಅದು ಇದು ತಿನ್ನೋ ಬದಲು ಸ್ನ್ಯಾಕ್ಸ್ಗೆ ಬೇರೆದೆಲ್ಲ ತಿನ್ನೋ ಬದಲು ಇದು ತಿಂದರೆ ಇಟ್ಸ್ ಫಾರ್ ಮಚ್ ಬೆಟರ್. ಸೊ ಅದ್ರ ಜೊತೆಗೆ ದಾಳಿಂಬೆ ಮೈ ಫೇವ್ರೆಟ್. ನಾನು ಮೊದಲು ಯಾವ ವೆಜಿಟೇಬಲ್ಸ್ ಏನು ಗೊತ್ತಾ, ಯಾವುದು ಆಲೂಗಡ್ಡೆ ಬಿಟ್ಟು ಇನ್ನು ಯಾವ ವೆಜಿಟೇಬಲ್ಸ್ನೂ ತಿಂತಿರಲಿಲ್ಲ ಗೈಸ್. ಫುಲ್ ಎಲ್ಲನೂ ಸಾಂಬಾರ್ಗೆ ಹಾಕಿದ್ರೆ ಎಲ್ಲ ತೆಗೆದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಬರೀ ಸಾಂಬಾರು ರೈಸ್ ತಿಂತಾಯಿದ್ದೆ ಆ್ಯಂಡ್ ಮುದ್ದೆ ತಿಂತಾ ಇರಲಿಲ್ಲ. ಸೊ ಇವಾಗೆಲ್ಲ ಉಲ್ಟಾ ಏನಾಗಿಲ್ಲ, ಅದೆಲ್ಲ ಆ್ಯಡ್ ಆಗಿದೆ. ಮುದ್ದೆ ತಿಂತೀನಿ ಆ್ಯಂಡ್ ಎಲ್ಲ ವೆಜಿಟೇಬಲ್ಸ್ನೂ ತಿಂತೀನಿ ಆ್ಯಂಡ್ ಫ್ರೂಟ್ಸ್, ಬರೀ ವೆಜಿಟೇಬಲ್ ಫ್ರೂಟ್ಸ್ ಕಾಳುಗಳು ಇದನ್ನೆಲ್ಲ ತುಂಬ ಇಷ್ಟಪಡ್ತೀನಿ. ಇವಾಗ ಫಸ್ಟೆಲ್ಲ ಇಷ್ಟಪಡ್ತಾ ಇರಲಿಲ್ಲ, ಇವಾಗ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಹೆಲ್ದಿ ಫುಡ್ಸ್ನ ತಿನ್ನಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಸ್ಕಿನ್ ಗ್ಲೋ ಆಗಬೇಕಂತಂದರೆ ನಾವೇನು ತಿಂತೀವಿ, ಸ್ಕಿನ್ ಗ್ಲೋ ಆಗಬೇಕು, ಸ್ಕಿನ್ ಎಲ್ಲ ಪ್ರೊಟೆಕ್ಟಿವ್ ಆಗಿರಬೇಕು, ನಮ್ಮ ಬಾಡಿ ಪ್ರೊಟೆಕ್ಟಿವ್ ಆಗಿರಬೇಕು ಅಂತ ಅಂದರೆ ನಾವು ಏನು ತಿಂತೀವಿ ಅದು ಕೂಡ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಸೊ ಅದಕ್ಕೆ ಹೆಲ್ದಿ ಫುಡ್ ತಿನ್ನಬೇಕು. ಸೊ ಗೈಸ್, ಈಗ ಕಾಳೆಲ್ಲ ಕುಕ್ ಆಗ್ತದೆ. ನಾವು ಹ್ಯಾವ್ ಟು ಆ್ಯಡ್ ಸಮ್ ಆನಿಯನ್, ಟೊಮೆಟೊ ಆ್ಯಂಡ್ ಕುಕುಂಬರ್ ಆ್ಯಂಡ್ ಕ್ಯಾರೋಟಿನ ತುರಿಬೇಕು. ಸೊ ಇದಿಷ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಕಾಳೆಲ್ಲ ನೀಟಾಗಿ ಕುಕ್ ಆಗಿದೆ. ಈಗ ನೋಡಿ, ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಅದರೊಳಗೆ ಈ ಕಾಳನ್ನ ಹಾಕೋತಾ ಇದ್ದೀನಿ. ಎಸ್, ಕ್ಯಾರೋಟ್ ಆ್ಯಂಡ್ ಕುಕುಂಬರ್, ಆನಿಯನ್, ಟೊಮೆಟೊ ಎಲ್ಲ ಹಾಕೊಂಡಿದ್ದೀನಿ. ನಾವು ಕಾಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಈ ರಿಚ್ ಫುಡ್ಸ್ ಅಂತ ಹೇಳ್ತಾರಲ್ಲ ಗೈಸ್, ನಿಜವಾಗ್ಲೂ ರಿಚ್ ಫುಡ್ಸ್ ಅಂತಂದರೆ ಇದೆ. ಬಿಕಾಸ್ ತುಂಬ ಬೆನಿಫಿಟ್ ಇದೆ ಬಾಡಿಗೆ ಇದರಿಂದ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ. ಅದು ಮೇ ಬಿ ಸ್ವಲ್ಪ ಆರಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ತುಂಬ ಲೇಟಾಗಿದೆ ಅಲ್ವಾ, ಸೊ ಹೊಟ್ಟೆಲ್ಲ ಫುಲ್ ಹಸಿತಿದೆ, ಹಾಗಾಗಿ ಓಕೆ. ಈಗ ಟೇಸ್ಟ್ ನೋಡುವ ಸಮಯ. ಬನ್ನಿ ಇಲ್ಲಿ ಅಮ್ಮ, ಬಾ ಇಲ್ಲಿ. ಫೋನ್ ಸ್ವಲ್ಪ ಹಿಂಗೆ ಹಿಡ್ಕೊ. ಇಲ್ಲ ಹಿಡ್ಕೊಳ್ಳಿ, ಬೇಯಿಸ್ಬಿಟ್ಟ ವಿಡಿಯೋ ಆನ್ ಆಗೈತಮ್ಮ. ನನ್ನನ್ನು ತೋರಿಸು ನೀನು. ವೆರಿ ಮಚ್ ಎಕ್ಸಾಲ್ಟೆಡ್. ಸ್ವಲ್ಪ ನನಗೆ ಖಾರ ಜಾಸ್ತಿ ಬೇಕು, ಹಾಗಾಗಿ ನಾನು ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್. ಟ್ರೈ ಮಾಡಿ, ಮಸ್ತ್ ಇದೆ. ನನಗೆ ತುಂಬ ಇಷ್ಟ ಆಗೋ ಸ್ನ್ಯಾಕ್ಸಲ್ಲಿ ಈ ಫ್ರೂಟ್ ಸ್ಯಾಲೆಡ್, ವೆಜಿಟೇಬಲ್ ಸ್ಯಾಲೆಡ್ ಇಲ್ಲೆಲ್ಲ ತುಂಬ ನಾಯ್ಸ್ ಇದೆ. ಗೈಸ್, ನನಗೆ ತುಂಬ ಇಷ್ಟ ಆಗುವಂಥ ಸ್ನ್ಯಾಕ್ಸಲ್ಲಿ ಫ್ರೂಟ್ ಸ್ಯಾಲೆಡ್, ವೆಜಿಟೇಬಲ್ ಸ್ಯಾಲೆಡ್ ತುಂಬ ಇಷ್ಟ ಆಗುತ್ತೆ. ವೆಜಿಟೇಬಲ್ ಸ್ಯಾಲೆಡ್ ಸಕ್ಕತ್ತಾಗಿದೆ ಗೈಸ್. ಸ್ವೇರ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಷ್ಟೇ, ನನಗೊಂದ್ಸಲಿ ಹಿಂಗೆ ಗೊತ್ತಾ, ನಂದು ಟೇಸ್ಟ್ ಬಡ್ಸ್ಗೆ ಒಂದ್ಸಲಿ ಅದು ಇಷ್ಟ ಆಗಿಬಿಟ್ರೆ ಇನ್ನು ಅದು ಫುಲ್ ಬೇಜಾರಾಗೋವರೆಗೂ ನಾನು ಅದೇ ತಿಂತಾ ಇರ್ತೀನಿ. ಸೂಪರ್ ಆಗಿದೆ. ಆ್ಯಂಡ್ ಏನು ಗೊತ್ತಾ, ಯಾರ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಊಟ ಮಾಡಲ್ಲ, ಆ ಥರ ಎಲ್ಲ ಹಠ ಮಾಡ್ತಾರಲ್ವ ಊಟ ಮಾಡೋದಕ್ಕೆ. ಸೊ ಅಂಥವ್ರಿಗೆ ಈ ಥರ ಸ್ಯಾಲೆಡ್ಸ್, ಈ ಸ್ಯಾಲೆಡ್ ಆಗಿರ್ಬೋದು, ಇಲ್ಲ ವೆಜಿಟೇಬಲ್ ಸ್ಯಾಲೆಡ್ ಆಗಿರ್ಬೋದು. ವೆಜಿಟೇಬಲ್ ಸ್ಯಾಲೆಡ್ ಕೂಡ ಇಷ್ಟ ನನಗೆ. ಇವಾಗ ಇದೊಂದು ತಿಂದಮೇಲೆ ಇದು ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಅಂತ ಊಟ ಮಾಡ್ದಂಗೂ ಅನಿಸುತ್ತೆ ಆ್ಯಂಡ್ ಹೆಲ್ದಿ ಆಗಿರ್ತಾರೆ ಅಂತ ಕೂಡ ಅನಿಸುತ್ತೆ. ಚೆನ್ನಾಗಿದೆ. ಔಟ್ ಆಫ್ 10 ಎಷ್ಟು ಕೊಡ್ಬೋದು ಅಂದರೆ 10 ಔಟ್ ಆಫ್ 10 ಗೈಸ್. ನಿಜವಾಗ್ಲೂ ಸಕ್ಕತ್ತಾಗಿದೆ. ಸೂಪರ್ ಆಗೈತೆ. ಟ್ರೈ ಮಾಡಿ ನೀವು ಕೂಡ.
ಹೀಗಿತ್ತು ನನ್ನ ದೀಪಾವಳಿ ಹಾಲಿಡೇಸ್. ಆ್ಯಂಡ್ ನೀವು ಕೂಡ ಎಲ್ಲರೂ ದೀಪಾವಳಿನ ತುಂಬ ಹೆಲ್ದಿಯಾಗಿಯೇ ಆಚರಣೆ ಮಾಡಿ. ಬಿಕಾಸ್ ತುಂಬ ಈ ಡಮ್ ಡಮ್ ಅನ್ನೋ ಥರ ದೊಡ್ಡ ದೊಡ್ಡ ಪಟಾಕಿ ಹೊಡೆಯೋದ್ರಿಂದ ಪೊಲ್ಯೂಷನ್ ಕೂಡ ಆಗುತ್ತೆ. ಆ್ಯಂಡ್ ಮುಖ ಹಾಳಾಗೋ ಚಾನ್ಸಸ್ ಇರುತ್ತೆ, ಕಣ್ಣು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ ಗೈಸ್. ಆ್ಯಂಡ್ ಎನ್ವಿರಾನ್ಮೆಂಟ್ಗೂ ಪ್ರಾಬ್ಲಮ್ ಮಾಡೋದು ಬೇಡ, ನಮಗೂ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ಆ್ಯಂಡ್ ನಾವು ಪಟಾಕಿನೇ ಹೊಡಿಬಾರ್ದು ಅಂತ ಇದ್ದಿದ್ದು. ಬಟ್ ಅದು ದೀಪಾವಳಿ ಅನ್ಸಲ್ಲ ಅಂದ್ಬಿಟ್ಟು ಜಸ್ಟ್ ಈ ಸುಸುರು ಬತ್ತಿ ಈ ಥರ ಯಾವುದು ಡಮ್ ಅನ್ನಲ್ಲ ಆ ಥರ ಪಟಾಕಿನ ಹೊಡೆದು. ಬಿಕಾಸ್ ಸ್ವಲ್ಪ ಸೇಫ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಬಿ ಕೇರ್ಫುಲ್ ಗೈಸ್. ಇದಾಗಿತ್ತು ನನ್ನ ನ್ಯೂ ವ್ಲಾಗ್ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.